ಬಹಳ ಉತ್ತಮ ರೀತಿಯಾಗಿ ವ್ಯವಸ್ಥೆನ ಮಾಡಿರ್ತಕ್ಕಂಥ GBA ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್ಗೂ ಕೂಡ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ಇದೀಗ ತಾನೇ ಮುಕ್ತಾಯಗೊಂಡಿರ್ತಕ್ಕಂಥ ಪಂದ್ಯಕೂಟದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಅರುಣ್ ಕುಮಾರ್ ಅಲಿಯಾಸ್ ಹಪ್ಳ ಅವರ ಪಾಲಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಲಭಿಸ್ತಾ ಇದೆ. ಅದೇ ರೀತಿ ಒಟ್ಟು 13,000 ನಗದನ್ನು ವಸೀಂ ರವರ ಮುಖ್ಯವಾಗಿ ಹಸ್ತಾಂತರ ಆಗ್ತಾ ಇದೆ. ಅರುಣ್ ಹಪ್ಲಾರವರಿಗೆ ಹ್ಯಾಟ್ರಿಕ್ ವಿಕೆಟ್ಗಾಗಿ 8,000. ಅದೇ ರೀತಿ ಬೌಲಿಂಗ್ ಅಲ್ಲಿ ಅವರು ಪ್ರದರ್ಶನ ಉತ್ತಮವಾಗಿ ತೋರ್ಪಡಿಸಿದ್ರು, ಅದಕ್ಕೆ 10,000 ನಗದು ಜಮಾವಣೆ ಆಗ್ತಾ ಇದೆ. ಸಿಕ್ಸರ್ಗಾಗಿ ಅಲ್ಲಿ 3,000 ನಗದು ಪಡ್ಕೊಂಡ್ರು. ಒಟ್ಟು 13,000 ನಗದು ಅರುಣ್ ಹಪ್ಲಾರವರಿಗೆ ಲಭಿಸ್ತಾ ಇದೆ. ಇದನ್ನ ಕೊಡ ಮಾಡ್ತಾ ಇರ್ತಕ್ಕಂಥವ್ರು ವಸೀಂ, ರಾಜರಾಜೇಶ್ವರಿ ವಾರ್ಡ್ನ ಪ್ರಬಲ ಟಿಕೆಟ್ ಆಕಾಂಕ್ಷಿ. ಪ್ರಸ್ತುತ ಅವರ ತಂಡ ಈಗ ಜಯಭೇರಿಯನ್ನ ಬಾರಿಸಿದೆ. ಅರುಣ್ ಹಪ್ಳ ಸದ್ಯ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಜೊತೆಗಾಗಿ 13,000 ನಗದನ್ನ ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಹ ವೀಕ್ಷಕ ವರ್ಣಗಾರರು ಶ್ರೀಯುತ ಉಮೇಶ್ ಮಂಡನ್ ಅವರು ಕೂಡ 500 ನಗದನ್ನ ನೀಡಿ ಗೌರವಿಸಲಿಕ್ಕಿದ್ದಾರೆ. ಶ್ರೀಯುತ ಉಮೇಶ್ ಮಂಡನ್ ಅವರು ಬಂದು 500 ನಗದನ್ನ ಪಡ್ಕೊಳ್ಬೇಕು. ಅದೇ ರೀತಿ ಇಬ್ಬರು ಕಾಮೆಂಟೇಟರ್ಗೆ ತಲಾ 500 ನಗದನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ವಸೀಂ ರವರಿಗೂ ಕೂಡ ನಾವು GBA ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಟೀಮ್ ಇಂಡಿಯಾ ಬಾಬು 11 ವರ್ಸಸ್ ಕುವೆಂಪು ವೈಚಾರಿಕತೆ ಪಂದ್ಯಾಟವನ್ನು ಆಡ್ತಾ ಇದೆ. ಅಲ್ಲಿ ದಯವಿಟ್ಟು ಪುಟಾಣಿ ಮಕ್ಕಳು ಆಚೆ ಬರಬೇಕು. ಹಲೋ, ಕುವೆಂಪು ವೈಚಾರಿಕತೆ ತಂಡದ ನಾಯಕ ಟಾಸ್ ಅನ್ನು ಜಯಿಸಿ ಮೊದಲಿಗೆ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆರಂಭಿಕ ಅವರಿಗಾಗಿ ಮ್ಯಾನ್ ಅನ್ನ ಪರಿಚಯಿಸ್ತಾ ಇದೆ ಕುವೆಂಪು ವೈಚಾರಿಕತೆ. ಸ್ಟ್ರೈಕರ್ ಅಲ್ಲಿ ಪಟ್ಟಾಭಿ, ಆದ್ರೆ ನಾನ್ ಸ್ಟ್ರೈಕರ್ ಅಲ್ಲಿ ಪವನ್. ಮುಂದಿನ ತಿಂಗಳು 18ನೇ ತಾರೀಕು KHPL ಸಾಗಿ ಬರಲಿಕ್ಕಿದೆ. ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್. ಹುದ್ದರಿ ಆರಿಸಿಕೊಂಡು ಬೇಯಿಸುವ ಪ್ರಯತ್ನ, ಡಾಟ್ ಬಾಲ್ ನ ಸೇರ್ಪಡೆ. ಅಲ್ಲಿ ಅರುಣ್ ಹಪ್ಳ ದಯವಿಟ್ಟು ಬಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು, ಬ್ಯಾಟ್ ಅನ್ನ ಪಡ್ಕೊಳ್ಬೇಕು. ಮ್ಯಾನ್ ಎಸ್ ಅಂತ ಎರಡನೇ ಚೆಂಡು, ಒಂದೋಟ, ಎರಡನೇ ಓಟವನ್ನು ದಾಖಲಿಸುವಲ್ಲಿ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ಪವನ್ ಹಾಗೂ ಪಟ್ಟಾಭಿ ದಾಖಲಿಸಿದರೆ. ಬಹಳ ಉತ್ತಮ ರೀತಿಯ ರನ್ನಿಂಗ್ ಬಿಟ್ಟಿಂದ ವಿಕೆಟ್. ಇಬ್ಬರ ಆಟಗಾರ ನಡುವೆ ಸಾಗಿ ಬರ್ತಾ ಇದೆ. ರಿಸ್ಕಿ ಸಿಂಗಲ್ ಅನ್ನ ಪೂರೈಸ್ತಾ ಇದ್ದಾರೆ ಕೂಡ. ಎರಡೋಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ ಈಗ 2ಕ್ಕೆ ತಲುಪ್ತಾ ಇದೆ. ಪಟ್ಟಾಭಿ ಸ್ಟ್ರೈಕರ್ ಅಲ್ಲಿ, ವೈಡ್ ಬಾಲ್ ಸೂಚನೆ. ತಿಪ್ಟೂರಿನಲ್ಲಿ ನಡೆದಂತ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನ ಪಡೆದಿರತಕ್ಕಂಥ ಆಟಗಾರ ಪಟ್ಟಾಭಿ. ಟೀಮ್ ಇಂಡಿಯಾ ಬಾಬು 11 ಪರವಾಗಿ ಸುದೀರ್ಘ ವರ್ಷಗಳಿಂದ ಆಡ್ತಾ ಇರತಕ್ಕಂಥ ಅನುಭವಿ ಬ್ಯಾಟ್ಸ್ಮನ್ ಕೂಡ. ಅರುಣ್ ಹಪ್ಳ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗಾಗಿ ಬ್ಯಾಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಮ್ಯಾನ್. ಬಹಳ ಉತ್ತಮ ರೀತಿಯ ಹೊಡೆತ, ಲಾಂಗ ನಡುವೆ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು.
ತನ್ಮೂಲಕವಾಗಿ ಪಟ್ಟಾಭಿ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಪ್ರತಿಯೊಂದು ಪಂದ್ಯಕೂಟಕ್ಕೂ ಕೂಡ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗಾಗಿ ನೀಡ್ತಾ ಇರ್ತಕ್ಕಂಥ ದಾನಿಗಳು ಅಭ್ಯುತ್ ಗ್ರೂಪ್ನ ಮಾಲೀಕರು ಆಗಿರುವಂತಹ ಶ್ರೀಯುತ ಭರತ್ ರವರಿಗೆ ನಾವು GBA ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್ನ ಪರವಾಗಿ ತುಂಬು ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ತಂಡದ ಒಟ್ಟು ಮೊತ್ತ 3ಕ್ಕೆ 1 ಪ್ರಮುಖ ಹುದ್ದರಿ ಆಘಾತವನ್ನು ಕಂಡುಕೊಂಡಿದೆ. ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆ ಬಾಬಣ್ಣ ಮಾಲೀಕತ್ವದ ಟೀಮ್ ಇಂಡಿಯಾ ಬಾಬು 11 ಕರ್ನಾಟಕ ರಾಜ್ಯಾದ್ಯಂತ ಸಂಚರಿಸಿ ಬಹಳಷ್ಟು ಪ್ರಶಸ್ತಿಯನ್ನು ಬಾಚಿರ್ತಕ್ಕಂಥ ಸಂಸ್ಥೆ ಕೂಡ ಮುಂಬರುವ ತಿಂಗಳು ಫೆಬ್ರವರಿ 18ನೇ ತಾರೀಕರಂದು ಮತ್ತೊಂದು ದಾಖಲೆ ಶ್ರೀಮಂತಿಗೆ ಕ್ರಿಕೆಟ್ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ರೂಪದಲ್ಲಿ ಅಲ್ಲಿ ಜಯಿಸುವ ತಂಡಕ್ಕೆ 6,66,666 ನಗದನ್ನು ನೀಡಿ ಗೌರವಿಸುತ್ತಿದ್ದಾರೆ. ರನ್ನರ್ಸ್ ಅಪ್ ಪ್ರಶಸ್ತಿಗಾಗಿ 3,33,333 ನಗದಿನ ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ. ಮತ್ತೊಮ್ಮೆ ಮ್ಯಾನ್ ಎಸ್ಕಾರಿಕೆಯಲ್ಲಿ ಹೊಸ ದಾಂಡಿಗರ ಎಂಟ್ರಿ ಆಗ್ತಾ ಇದೆ. ದೈಹಿಕ ಸಾಮರ್ಥ್ಯದ ತರಬೇತುದಾರ ಬಾಲಕೃಷ್ಣ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಮ್ಯಾನ್ ಎಸ್ ಅಂತ ಚೆಂಡು ತಟ್ಟಿ ಮುಟ್ಟಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯದ ಸಾಕಷ್ಟು ಹಿರಿಯ ಅನುಭವಿ ಆಟಗಾರರು ಬಾಲರಾಜ್ ರವರ ಒಂದು ಗಾರುಡಿಯಲ್ಲಿ ಪಳಗಿದ್ದಾರೆ. ಮೈಟಿ ಮುರಳಿ ಅಮಿತಾಬ್ ಬಚ್ಚನ್ ಮಾಲೀಕದ ಮಾಜಿ ಮುಂಬೈ ತಂಡದ ಪರವಾಗಿ ಆಡಿದ್ರು. ಆ ಒಂದು ತಂಡದ ಆಟಗಾರ ಮೈಟಿ ಮುರಳಿಗೆ ದೈಹಿಕ ಸಾಮರ್ಥ್ಯವನ್ನ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಸಲಹೆ ಸೂಚನೆ ನೀಡಿದ್ರು. ಅಲ್ಲಿ ಕೂಡ ಮೈಟಿ ಮುರಳಿರವರ ಒಂದು ಪ್ರದರ್ಶನ ಕೂಡ ಬಹಳಷ್ಟು ಅತ್ಯುತ್ತಮವಾಗಿ ಕಂಡು ಬಂದಿತ್ತು. ಕೂಡ ಪ್ರಸ್ತುತ ಬಾಲಕೃಷ್ಣ ಅತ್ಯುತ್ತಮವಾದಂತಹ ಬಾಡಿ ಬಿಲ್ಡರ್ ಕೂಡ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಮ್ಯಾನ್ ಎಸ್ಕಾರಿಕೆಯಲ್ಲಿ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ವೈಡ್ ಲಾಂಗ್ ಆಫ್ ನಡುವೆ ಒಂದೋಟ 2ನೇ ಓಟವನ್ನು ದಾಖಲಿಸುವುದರಲ್ಲಿ ಪವನ್ ಬಹಳಷ್ಟು ಉತ್ತಮ ರೀತಿಯ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅನ್ನ ದಾಖಲಿಸಿದ್ರು. 2 ಓಟದ ಪೂರೈಕೆ ಆಗ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯದ ಬಳಿಕ 7 ಓಟವನ್ನು ದಾಖಲಿಸ್ತಾ ಇದೆ 1 ವಿಕೆಟ್ ನಷ್ಟಕ್ಕೆ. ನಾಳೆ ದಿನ 3 ಗಂಟೆಗೆ KIB ಮತ್ತೆ BWSSB ತಂಡಗಳ ನಡುವೆ ಎಕ್ಸಿಬಿಷನ್ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಆ ಬಳಿಕ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಪೊಲೀಸರಿಗೋಸ್ಕರವಾಗಿ ಮತ್ತೊಂದು ಎಕ್ಸಿಬಿಷನ್ ಪಂದ್ಯಾಕೂಟ 4 ಗಂಟೆಗೆ ಆರಂಭವನ್ನು ಕಾಣಲಿಕ್ಕಿದೆ. 3 ಗಂಟೆಗೆ KIB ಮತ್ತೆ BWSSB ನಡುವೆ ಒಂದು ಔಪಚಾರಿಕ ಪಂದ್ಯಾಟ ಎಕ್ಸಿಬಿಷನ್ ಮ್ಯಾಚ್ ನಡೆಯಲಿಕ್ಕಿದೆ. 4 ಗಂಟೆಗೆ ಪೊಲೀಸ್ ಇಲಾಖೆಗೆ ಒಂದು ಕ್ರಿಕೆಟ್ ಪಂದ್ಯಾಕೂಟವನ್ನು ಆಡಲಿಕ್ಕೆ GBA ಸೋಷಿಯಲ್ ಆರ್ಗನೈಸೇಷನ್ ಮಾಡಿಕೊಡ್ತಾ ಇದೆ. ಪವನ್ ಸ್ಟ್ರೈಕರ್ ಅಲ್ಲಿ ಎಸ್ ಕಾರ್ಕಿಯಲ್ಲಿ ಆಯಿಲು ಕಟ್ ಮಾಡುವ ಪ್ರಯತ್ನ. ಶಾರ್ಟ್ ಥರ್ಡ್ ಮ್ಯಾನ್ ನಡುವೆ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 8. ಪೂರ್ಣಕವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಫೈನ್ ಲೆಗ್ ನಡುವೆ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ ಈಗ 9ಕ್ಕೆ ತಲುಪ್ತಾ ಇದೆ. ಮೂರನೇ ಬಾರಿ ಐಲು ಎಸ್ ಅಂತ 3ನೇ ಚೆಂಡು ತಟ್ಟಿ ಮುಟ್ಟಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಕವರ್ಸ್ ನಡುವೆ ಕುವೆಂಪು
ವೈಚಾರಿಕತೆ ಮತ್ತು ಟೀಮ್ ಇಂಡಿಯಾ ಬಾಬು 11 ಆಡಿರ್ತಕ್ಕಂಥ 2 ಪಂದ್ಯಾಟಗಳಲ್ಲಿ ಜಯವನ್ನು ದಾಖಲಿಸಿರ್ತಕ್ಕಂಥ ತಂಡಗಳು ಸದ್ಯ 3ನೇ ಪಂದ್ಯಾಟದ ಜಯದ ನಿರೀಕ್ಷೆಯಲ್ಲಿದೆ. ಲೋವರ್ ಫುಲ್ ಟಾಸ್ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಎಕ್ಸ್ಟ್ರಾ ಕವರ್ ನಡುವೆ ಒಂಟಿ ಓಟದ ಪೂರೈಕೆ ತಂಡದ ಒಟ್ಟು ಮೊತ್ತ 11ಕ್ಕೆ ತಲುಪ್ತಾ ಇದೆ. ಕಳೆದ ಪಂದ್ಯಾಟದಲ್ಲಿ ವಸೀಂ 11 ಥಂಡರ್ಸ್ ಸುಲಭದ ಜಯವನ್ನ ದಾಖಲಿಸಿರ್ತಕ್ಕಂಥ ತಂಡ ಕೂಡ. ತೀರಾ ಔಟ್ ಸೈಡ್ ದ ಆಫ್ ಸಿಗ್ನದ ಚೆಂಡು ಕ್ರಮಿಸ್ತಾ ಇತ್ತು. ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಐದನೇ ಬಾರಿ ಮತ್ತೊಮ್ಮೆ ಐಲು. ಪವನ್ಗೆ ಸಂದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಆಟ. ಲಾಂಗ ನಡುವೆ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಅಲ್ಲಿ ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು ಹಾಗೂ ಕ್ರೀಡಾಭಿಮಾನಿಗಳ ಗಮನಿಸಿಕೊಳ್ಳಿ. 7:30 ಗಂಟೆಗೆ ರಾತ್ರಿ ಊಟದ ವ್ಯವಸ್ಥೆ ಇರ್ತದೆ. ನಮ್ಮ GBI ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್ ವತಿಯಿಂದ ದಯವಿಟ್ಟು ಊಟವನ್ನು ಪಡ್ಕೊಳ್ಬೇಕು. ಐಲು ಎಸ್ ಅಂತ ಚೆಂಡು ಬಹಳಷ್ಟು ಮರೀತಿಯ ಹೊಡೆತ. ಲಾಂಗ್ ಆಫ್ ನಡುವ ಬಿರುಸಿನ ಬೌಂಡ್ರಿ ದಾಖಲಾತಿನ ಕಂಡುಕೊಳ್ತಾ ಇದೆ ಬಾಲಕೃಷ್ಣ. ಮುಖ್ಯವಾಗಿ 4 ಓಟದ ಸೇರ್ಪಡೊಂದಿಗೆ ತಂಡದ ಒಟ್ಟು ಮೊತ್ತ 17. 2 ಓವರ್ ಮುಕ್ತಾಯದ ಬಳಿಕ 1 ವಿಕೆಟ್ ನಷ್ಟಕ್ಕೆ. ಈಗಾಗಲೇ ಪಟ್ಟಾಭಿ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. GBA ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್ ಒಂದು ವ್ಯವಸ್ಥಿತವಾದಂತಹ ದಾಖಲೆ ಶ್ರೀಮಂತಿಗೆ ಕ್ರಿಕೆಟ್ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದೆ. ಈ ಒಂದು ಕ್ರೀಡಾ ಟೂರ್ನಿಯಲ್ಲಿ ಬಹಳಷ್ಟು ಮಂದಿ ಸಹಕಾರ ಹಂಬಲ ಬೆಂಬಲವನ್ನು ಸೂಚಿಸಿದ್ದಾರೆ. ವಿಶೇಷವಾಗಿ ಈ ಒಂದು ಕ್ರೀಡಾ ಟೂರ್ನಿಗೆ ಸಹಕಾರ ನೀಡ್ತಾ ಇರತಕ್ಕಂಥವರು ವಿನಾಯಕ ಜ್ಯುವೆಲರಿ ಮತ್ತು ಸಿಲ್ಕ್ ಸ್ಯಾರಿ ಮಾಲೀಕರು, ಅದೇ ರೀತಿ ಶ್ರೀವಾರಿ ಡೆವಲಪರ್ಸ್ ಅಂಡ್ ಮಾರ್ಕೆಟಿಂಗ್, ಮಾನ್ಸೂನ್ ಪಬ್ಲಿಕ್ ಸ್ಕೂಲ್, ಹಾರ್ಟ್ ಆಫ್ ಸ್ಪೀಕಿಂಗ್ ಪಬ್ಲಿಕ್ ಸ್ಪೀಕಿಂಗ್ ಅಕಾಡೆಮಿ, ಅಭ್ಯುತ್ ಗ್ರೂಪ್ನ ಮಾಲೀಕರು ಶ್ರುತಾ ಭರತ್, ಇವರೆಲ್ಲರೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಕಟ್ ಮಾಡುವ ಹಂತದಲ್ಲಿ ಬಹುಶಃ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಒಂದೋಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 18. ಬಾಲು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲೂ ಯಾವುದೇ ಹಂತದಲ್ಲಿ ಬೌಂಡ್ರಿ 6 ಅನ್ನು ದಾಖಲಿಸಬಲ್ಲಂತ ಓರ್ವ ಡೇಂಜರಸ್ ದಾಂಡಿಗ ಕೂಡ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ರಾಜ ಎಸೆಂತ 2ನೇ ಚೆಂಡು ಎಕ್ಸ್ಟ್ರಾ ಕವರ್ ನಡುವೆ ಒಂದೋಟದ ಪೂರೈಕೆ ಆಗ್ತಾ ಇದೆ. 2 ಬಲಾಢ್ಯ ತಂಡಗಳ ನಡುವೆ ಪ್ರಬಲ ಹಣಾಹಣಿ ಸಾಗಿ ಬರ್ತಾ ಇದೆ. ಕುವೆಂಪು ವೈಚಾರಿಕತೆ ಒಂದೆಡೆ ಆದ್ರೆ ಮತ್ತೊಂದೆಡೆ ರಾಜ್ಯದ ಮತ್ತೊಂದು ಪ್ರತಿಷ್ಠಿತ ಸಂಸ್ಥೆ ಬಾಬಣ್ಣ ಮಾಲೀಕತ್ವದ ಟೀಮ್ ಇಂಡಿಯಾ ಬಾಬು 11 ಸೆಣಸಾಟವನ್ನು ನಡೆಸ್ತಾ ಇದೆ. ಪವನ್ ಸ್ಟ್ರೈಕರ್ ಅಲ್ಲಿ ಪವನ್ಗೆ ಸಂತ ಚೆಂಡು ರಿವರ್ಸ್ ವೇವ್ ದಾಖಲಿಸುವ ಪ್ರಯತ್ನ. ದಾಂಡು ಚೆಂಡಿನ ಸಂಪರ್ಕ ಲಭಿಸ್ತಾ ಇಲ್ಲ. ಬೈಮುಖ್ಯವಾಗಿ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 20. 3ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 3 ಚೆಂಡು ಬಾಕಿ ಉಳಿತಾ ಇದೆ. ನಾಲ್ಕನೇ ಬಾರಿ ಮತ್ತೊಮ್ಮೆ ರಾಜ. ಬಾಲ್ ಕೃಷ್ಣಗೆ ಸಂದ ಚೆಂಡು ಕಟ್ ಮಾಡುವ ಪ್ರಯತ್ನ. ಡೀಪ್ ಥರ್ಡ್ ಮ್ಯಾನ್ ನಡುವ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ದಿನದ ಮುಂದಿನ ಪಂದ್ಯಾಕೂಟ ಟೀಮ್ MR ಮತ್ತು KV 72 ನಡುವೆ ಸಾಗಿ ಬರಲಿಕ್ಕಿದೆ. ಇನ್ನಿಂಗ್ಸ್ ಆದ ಬಳಿಕ ದಯವಿಟ್ಟು 2 ತಂಡದ ಕ್ಯಾಪ್ಟನ್ಗಳು
ಟಾಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಮತ್ತೊಮ್ಮೆ ರಾಜ ಪವನ್ ಗೆಸ್ಸಿಂದ ಚೆಂಡು ಜಾಡ್ಮೆ ಆಟ ತಟ್ಟಿ ಮುಟ್ಟಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಪ್ರತಿಯೊಂದು ಚೆಂಡಿನಲ್ಲಿ ಒಂಟಿ ಓಟವನ್ನು ದಾಖಲಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಒಂದೆಡೆ ಬಾಲ, ಮತ್ತೊಂದೆಡೆ ಪವನ್. ಅಂತಿಮ ಒಂದು ಚೆಂಡು 3ನೇ ಓವರ್ಗಾಗಿ ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 22. ಕೊನೆಯ ಬಾರಿ ರಾಜ ಟು ಬಾಲಕೃಷ್ಣ. ಬಾಲು ಗೆಸಂತ ಚೆಂಡು ಬಹಳಷ್ಟು ಮೃತಿ ಹೊಡೆದ ಡೀಪ್ ಮಿಡ್ ವಿಕೆಟ್ ನಡುವ ಸುಂದರದ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸಿದ್ರು. ಬೌಂಡ್ರಿಯನ್ನು ಅಡ್ಡಾಯಿಸಿದ್ರು. 3ನೇ ಓಟವನ್ನು ದಾಖಲಿಸುವಲ್ಲಿ ಬಹಳಷ್ಟು ರೀತಿಯ ರನ್ನಿಂಗ್ ಬಿಟ್ಟಿಂದ ವಿಕೆಟ್. ಪವನ್ ಹಾಗೂ ಬಾಲ ನಡುವೆ ಸಾಗಿ ಬರ್ತಾ ಇದೆ. 3 ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ ಈಗ 25ಕ್ಕೆ ತಲುಪ್ತಾ ಇದೆ. 3 ಓವರ್ ಮುಕ್ತಾಯದ ಬಳಿಕ 1 ವಿಕೆಟ್ ನಷ್ಟಕ್ಕೆ. ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಇರ್ತದೆ 1 ನಿಮಿಷದವರೆಗೆ. ಅಫಿಷಿಯಲ್ ಡ್ರಿಂಕ್ ಬ್ರೇಕ್ ಮುಕ್ತಾಯವನ್ನು ಕಂಡುಕೊಂಡಿದೆ. 3 ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 25. 1 ವಿಕೆಟ್ ಆಘಾತದ ಬಳಿಕವಾಗಿ ಟೀಮ್ ಇಂಡಿಯಾ ಬಾಬು 11. ಬಾಲು ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಹಗಲಿನ ಪಂದ್ಯಾಟ ಇರಲಿ, ಹೊನಲು ಬೆಳಕಿನ ಪಂದ್ಯಾಟ ಇರಲಿ, ಬೌಂಡ್ರಿ ಸಿಕ್ಸರ್ ಅನ್ನ ದಾಖಲಿಸಬಲ್ಲಂತ ಓರ್ವ ಡೇಂಜರಸ್ ದಾಂಡಿಗ ಕೂಡ ಬಾಲಕೃಷ್ಣ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ಮೂಲಕವಾಗಿ ಲಾಂಗನ್ ಸೀಮಾ ರೇಖೆ ಅಂಚಿನಲ್ಲಿ ನಂಬಲ ಸಾಧ್ಯ ರೀತಿಯಲ್ಲಿ ಸಿಕ್ಸರ್ ಅನ್ನು ಅಡ್ಡಾಯಿಸ್ತಾ ಇದ್ದಾರೆ. ಅಲ್ಲಿ ಸಿಕ್ಸರ್ ಆಗುವ ಅವಕಾಶ ಇದ್ರು ಕೂಡ ಸಿಕ್ಸರ್ ಅನ್ನ ಕ್ಷೇತ್ರ ರಕ್ಷಕ ಅಡ್ಡಾಯಿಸಿದ್ರು. 1 ಓಟದ ಸೇರ್ಪಡೆ ಆಗ್ತಾ ಇದೆ. ಕಾಂತರಾಜು ನಂಬಲ ಸಾಧ್ಯ ರೀತಿಯಲ್ಲಿ ಸಿಕ್ಸರ್ ಅನ್ನು ಅಡ್ಡಾಯಿಸಿದ್ದಾರೆ. 5 ಓಟವನ್ನು ತನ್ನ ತಂಡಕ್ಕೆ ಉಳಿಸ್ಕೊಡ್ತಾ ಇದ್ದಾರೆ. 2ನೇ ಬಾರಿ ಮತ್ತೊಮ್ಮೆ ಮೆಂಡಿಸ್. ಪವನ್ ಗೆಸಂತ ಚೆಂಡು ರಿವರ್ಸ್ ಸ್ವೀಪ್ ಅನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆ, 1 ಬೌನ್ಸ್ ಬೌಂಡ್ರಿ. ಸದ್ಯ ಈಗ ಪವನ್ ಒಂದು ಆರ್ಭಟ ಆರಂಭವನ್ನ ಕಾಣ್ತಾ ಇದೆ. ರಿವರ್ಸ್ ಸ್ವೀಪ್ ಮುಖ್ಯವಾಗಿ ಬಿರುಸಿನ ಬೌಂಡ್ರಿಯನ್ನ ಪವನ್ ದಾಖಲಿಸ್ತಾ ಇದ್ದಾರೆ. ಮೂರನೇ ಬಾರಿ ಮತ್ತೊಮ್ಮೆ ಮೆಂಡಿಸ್ ಟು ಪವನ್. ಮತ್ತೊಮ್ಮೆ ಮೆಂಡಿಸ್. ಮತ್ತೆ ರಿವರ್ಸ್ ಸ್ವೀಪ್ ದಾಖಲಿಸುವ ವಿಫಲ ಯತ್ನ. ಡಾಟ್ ಬಾಲ್ ನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 30ರಲ್ಲಿ ಸ್ಥಗಿತದನ್ನ ಕಂಡುಕೊಳ್ತಾ ಇದೆ. 4ನೇ ಬಾರಿ ಮೆಂಡಿಸ್ ಸಾಕಷ್ಟು ಚೆಂಡಿಗೆ ತಿರುವಿಕೆಯನ್ನು ನೀಡಬಲ್ಲಂತ ಚಾಣಾಕ್ಷ ಬೌಲರ್ ಕೂಡ. ಪವನ್ ಗೆಸಂತ ಚೆಂಡು ಶಾರ್ಟ್ ಆಗಿ ಬಿದ್ದಿತ್ತು. ಫೈನಲ್ ಆಗಿ ನಾಡುವ 1 ಓಟ. 2ನೇ ಓಟವನ್ನು ದಾಖಲಿಸುವಲ್ಲಿ ಮತ್ತೊಮ್ಮೆ ರಿಸ್ಕಿ ಸಿಂಗಲ್. ಅಪಾಯಕಾರಿ ಓಟವನ್ನು ದಾಖಲಿಸಿದ್ರು. 3ನೇ ಓಟಕ್ಕೆ ಪ್ರಯತ್ನವನ್ನು ಮಾಡಿದ್ರು ಕೂಡ ಬಾಲೂರವರ ಮುಖ್ಯವಾಗಿ ನಕಾರ. ಸಾಕಷ್ಟು ಒಂದು ಚುರುಕಾದ ಓಟವನ್ನು ದಾಖಲಿಸುವುದರಲ್ಲಿ ಸಾಕಷ್ಟು ಹೆಸರುವಾಸಿ ಪವನ್. ಸದ್ಯ 3ನೇ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಪವನ್ ಮಾಡಿದ್ರು ಕೂಡ ಬಾಲರವರು ನಕಾರಾತ್ಮಕ ಪ್ರತಿಕ್ರಿಯೆಯನ್ನು ನೀಡಿದ್ರು. 2 ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 32.
ಮೆಂಡೇಸ್ ಎಸೆದ 5ನೇ ಚೆಂಡು ಕ್ಲೀನ್ ಬಾಡಿ ಬಾರಿ ಪವನ್ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 11 ಚೆಂಡುಗಳ ಮುಂದೆ 13 ಓಟವನ್ನು ವೈಯಕ್ತಿಕವಾಗಿ ಪವನ್ ದಾಖಲಿಸಿದ್ರು, 1 ಬೌಂಡ್ರಿ ಸಹಿತವಾಗಿ. ಪ್ರಸ್ತುತ ಪವನ್ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. GBI ಸೋಷಿಯಲ್ ಆರ್ಗನೈಸೇಷನ್ ಈ ಒಂದು ಕ್ರೀಡಾ ಟೂರ್ನಿ ನಡೆಸುವ ಉದ್ದೇಶ ಇಷ್ಟ. KR ಪುರ ಹಾಗೂ ಮಾದೇಪುರ ಕ್ಷೇತ್ರದಲ್ಲಿ ಸಾಕಷ್ಟು ಯುವ ಪೀಳಿಗೆ ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ, ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಸೊ ಅವರನ್ನ ದೂರ ಮಾಡಿಸುವ ನಿಟ್ಟಿನಲ್ಲಿ ಈ ಒಂದು ಶ್ರೀಮಂತಿಗೆ ದಾಖಲೆ ಕ್ರಿಕೆಟ್ ಪಂದ್ಯಾಕೂಟವನ್ನ KT ರಾಜ್ಕುಮಾರ್ ರವರ ಒಂದು ಮುಂದಾಳತ್ವದಲ್ಲಿ ಕ್ರೀಡಾ ಟೂರ್ನಿಯನ್ನು ಆಯೋಜಿಸ್ತಾ ಇದ್ದೇವೆ. ಬಹಳ ರೀತಿಯ ಎಸೆತ ಓಟಗಳಿಗೆ ಮೆಂಡಿಸ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ನಾಲ್ಕು ಓವರ್ ಮುಕ್ತಾದ ಬಳಿಕ 32 ಓಟವನ್ನು ದಾಖಲಿಸ್ತಾ ಇದ್ದಾರೆ. 2 ವಿಕೆಟ್ ನಷ್ಟಕ್ಕೆ ಟೀಮ್ ಇಂಡಿಯಾ ಬಾಬು 11. ಕಾಂತರಾಜ್ ಅಂತ 5ನೇ ಓವರ್ನ ಮೊದಲನೇ ಚೆಂಡು ಲಾಂಗನ್ ನಡುವ ಸುಲಭದ ಕ್ಯಾಚ್ ಅನ್ನ ಮ್ಯಾನ್ ಪಡ್ಕೊಂಡ್ರು. ಬಾಲು ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಟೀಮ್ ಇಂಡಿಯಾ ಬಾಬು 11 ಮತ್ತೊಂದು ವಿಕೆಟ್ ನೆಲಕ್ಕೆ ಉಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಕಾಂತರಾಜು. ಹೊಸ ದಾಂಡಿಗರ ಎಂಟ್ರಿ ಆಗ್ತಾ ಇದೆ ಅಂಕಣ ಒಳಭಾಗದಲ್ಲಿ. ಶ್ರೇಯಸ್ ನ್ಯೂ ಬ್ಯಾಟರ್ ಆಗಿ ತಂಡದ ಒಟ್ಟು ಮೊತ್ತ 32ಕ್ಕೆ 3 ಪ್ರಮುಖ ಹುದ್ದರಿ ಆಘಾತವನ್ನು ಕಂಡುಕೊಂಡಿದೆ ಟೀಮ್ ಇಂಡಿಯಾ ಬಾಬು 11. ಕುವೆಂಪು ವೈಚಾರಿಕತೆ ಆಡಿರ್ತಕ್ಕಂಥ 2 ಪಂದ್ಯಾಟದಲ್ಲಿ ಜಯವನ್ನ ದಾಖಲಿಸಿರ್ತಕ್ಕಂಥ ತಂಡ ಸದ್ಯ ಈಗ 3ನೇ ಹ್ಯಾಟ್ರಿಕ್ ಜಯದ ನಿರೀಕ್ಷೆಯಲ್ಲಿ ಇದ್ರೆ ಇತ್ತ ಟೀಮ್ ಇಂಡಿಯಾ ಬಾಬು 11 ಬಾಬಣ್ಣ ಮಾಲೀಕದ ಒಂದು ಸಂಸ್ಥೆ. ಆ ಒಂದು ಸಂಸ್ಥೆ ಕೂಡ ಸತತ 2 ಪಂದ್ಯಾಟದಲ್ಲಿ ಜಯವನ್ನ ದಾಖಲಿಸಿ 3ನೇ ಪಂದ್ಯಾಟದ ಜಯದ ನಿರೀಕ್ಷೆಯಲ್ಲಿ ಇದೆ. ಒಟ್ಟಾರೆ ಕ್ರಿಕೆಟ್ ಅದೃಷ್ಟದ ಆಟ. ಅದೃಷ್ಟದ ಆಟದಲ್ಲಿ ವಿಜಯಲಕ್ಷ್ಮಿ ಅದು ಯಾವ ತಂಡಕ್ಕೆ ವಿಜಯವನ್ನ ದಾಖಲಿಸಿಕೊಳ್ಳಿಕ್ಕಿದ್ದಾಳೆ ನೋಡಬೇಕಾಗಿದೆ. ಮತ್ತೊಮ್ಮೆ ಕಾಂತರಾಜ್ ಎಸ್ಗಾರಿಕೆಯಲ್ಲಿ. ಶ್ರೇಯಸ್ಗೆ ಸಂತ ಚೆಂಡು ತನ್ಮೂಲಕವಾಗಿ ರನ್ಔಟ್ ಇಂದ ವಂಚಿತರಾಗ್ತಾ ಇದ್ದಾರೆ ಬಹುಶಃ ಶ್ರೇಯಸ್ಗೆ. ತಂಡದ ಒಟ್ಟು ಮೊತ್ತ 32. ಸುಂದರತೆ ಚೆಂಡು ಡಾಟ್ ಬಾಲ್ನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 32. 3 ವಿಕೆಟ್ ಆಘಾತದ ಬಳಿಕವಾಗಿ 4ನೇ ಬಾರಿ. ಮತ್ತೆ ಸುಂದರತೆ ಎಸ್ಗಾರಿಕೆ ಡಾಟ್ ಬಾಲ್ನ ಸೇರ್ಪಡೆ. ಕಾಂತರಾಜ್ ಜಾಣ್ಮೆ ಎಸ್ಗಾರಿಕೆನ ತೋರ್ಪಡಿಸ್ತಾ ಇದ್ದಾರೆ. ಓಟಗಳಿಗೆ ಇಲ್ಲಿ ಅವಕಾಶವನ್ನ ಕಾಂತರಾಜ್ ಮಾಡಿ ಕೊಡ್ತಾ ಇಲ್ಲ. 32ಕ್ಕೆ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ ಟೀಮ್ ಇಂಡಿಯಾ ಬಾಬು 11. ಐದನೇ ಬಾರಿ. ಬಹಳ ಸುತ್ತಮ ರೀತಿಯ ಹೊಡೆತ ಬ್ಯಾಕ್ ಟು ಬಾಲ್ ಆಟವನ್ನು ಆಡಿದ್ರು. ಲಾಂಗ್ ಆಫ್ ಹಾಗೂ ಲಾಂಗ್ ನಡುವೆ 20 ಓಟಗಳಿಗಷ್ಟೇ ಕಾಂತರಾಜ್ ಅವಕಾಶ ಮಾಡಿಕೊಡ್ತಾ ಇದ್ದಾರೆ.
ಅಂತಿಮ ಒಂದು ಚೆಂಡು 5ನೇ ಓವರ್ಗಾಗಿ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಕಾಂಟ್ರಾಸ್ಟು ಹರಿಕಿರಣ್. ಪೂರ್ಣಾಂಗವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಲಾಂಗ್ ಆನ್ ಸೀಮಾ ರೇಖೆಯ ಹೊರ ಭಾಗವನ್ನು ಆಕ್ರಮಿಸ್ತಾ ಇದ್ದ ಹರಿಕಿರಣ್ ಬಿರುಸಿನ ಸಿಕ್ಸರ್ ಅನ್ನ ದಾಖಲಿಸಿದ್ರು. ಆರೋಟದ ಸೇರ್ಪಡೆ. 5 ಓವರ್ ಮುಕ್ತಾಯದ ಬಳಿಕ 39 ಓಟವನ್ನ ಟೀಂ ಇಂಡಿಯಾ ಬಾಬು 11 ದಾಖಲಿಸ್ತಾ ಇದೆ 3 ವಿಕೆಟ್ ನಷ್ಟಕ್ಕೆ. ಐದು ಓವರ್ ಮುಕ್ತಾಯದ ಬಳಿಕ 39 ಓಟವನ್ನು ಟೀಂ ಇಂಡಿಯಾ ಬಾಬು 11 ದಾಖಲಿಸಿದ 3 ವಿಕೆಟ್ ನಷ್ಟಕ್ಕೆ. ಇನ್ನಿಂಗ್ಸ್ನ ಅಂತಿಮ 6 ಚೆಂಡು ಬಾಕಿ ಉಳಿತಾ ಇದ್ದಾವೆ. ಅಂತಿಮ ಓವರ್ಗಾಗಿ ಶ್ರೇಯಸ್ ಈ ಬಾರಿ ರನ್ಔಟ್ ಮುಖ್ಯವಾಗಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಮೆಂಡಿಸ್ ಅಂತಿಮ ಓವರ್ಗಾಗಿ ಎಸ್ ಕಾರ್ಕಿಯನ್ನು ತೋರ್ಪಡಿಸ್ತಾ ಇದ್ದಾರೆ. ಆರಂಭಿಕ ಚೆಂಡಿನಲ್ಲೇ ರನ್ಔಟ್ ಮುಖ್ಯವಾಗಿ ಶ್ರೇಯಸ್ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಮೆಂಡಿಸ್ ಅಂತ ಚೆಂಡು ಔಟರ್ ಎಡ್ಜ್ ಆಗ್ತಾ ಇದೆ. ಕೇವಲ 20 ಓಟಗಳಿಗಷ್ಟು ಅವಕಾಶ ಮಾಡಿಕೊಟ್ರು. ಸುಧಾಕರ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಮೆಂಡಿಸ್ 3ನೇ ಬಾರಿ. ಅಂತಿಮ 4 ಚೆಂಡು ಆರಂಭಿಕ ಸೆಷನ್ಗಾಗಿ ಬಾಕಿ ಉಳಿತಾ ಇದೆ. ಮತ್ತೊಮ್ಮೆ ಮೆಂಡಿಸ್ ಸುಧಾಕರ್ಗೆ ಸಂತ ಚೆಂಡು ರಿವರ್ಸ್ ಸ್ವೀಪ್ ದಾಖಲಿಸುವ ಪ್ರಯತ್ನ. ಕೇವಲ 20 ಓಟಗಳಿಗಷ್ಟು ಅವಕಾಶ ಮಾಡಿಕೊಟ್ರು. ತಂಡದ ಒಟ್ಟು ಮೊತ್ತ 41ಕ್ಕೆ ತಲುಪ್ತಾ ಇದೆ. ಇನ್ನಿಂಗ್ಸ್ನ ಅಂತಿಮ 3 ಚೆಂಡು ಬಾಕಿ ಉಳಿತಾ ಇದೆ. ಹರಿಕಿರಣ್ಗೆ ಅಂತ ಚೆಂಡು ಬಹಳ ಉತ್ತಮ ರೀತಿಯ ಒಂದು ಗೂಟ ರಕ್ಷಣೆ. ಸ್ಟಂಪ್ ಔಟ್ಗಾಗಿ ಬಲವಾದಂತ ಮನವಿಗೆ ತೃತೀಯ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ ಸ್ಕ್ವೇರ್ ಲೆಗ್ ಅಂಪೈರ್ ಮದಿ ದಾಸರಳ್ಳಿ. ಸದ್ಯ ಈಗ ತೃತೀಯ ನಿರ್ಣಾಯಕರು ಪರಿಶೀಲಿಸ್ತಾ ಇದ್ದಾರೆ. ರನ್ಔಟ್ಗಾಗಿ ಈಗ ತೃತೀಯ ನಿರ್ಣಾಯಕರು ಪರಿಶೀಲಿಸ್ತಾ ಇದ್ದಾರೆ ಕೂಡ. ಈಗಾಗಲೇ ವೈಡ್ ಬಾಲ್ ಸೂಚನೆಯನ್ನ ರವಾನಿಸಿದ್ದಾರೆ ತೀರ್ಪುಗಾರರು. ಬಹಳಷ್ಟು ಉತ್ತಮ ರೀತಿಯ ಒಂದು ಗೂಟ ರಕ್ಷಕ ತೋರ್ಪಡಿಸಿದ್ರು. ಗೂಟದ ಹಿಂಬದಿಯಲ್ಲಿ ಸ್ಟಂಪ್ ಔಟ್ಗಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ ಇಲ್ಲಿ ಶರಣ್. ಸದ್ಯ ಈಗ ತೃತೀಯ ನಿರ್ಣಾಯಕರು ಯಾವ ರೀತಿ ನಿರ್ಣಯ ಕೈಗೊಳ್ತಾರೆ ನೋಡಬೇಕಾಗಿದೆ. ತನ್ಮೂಲಕವಾಗಿ ಔಟ್ ಎನ್ನುವ ಸೂಚನೆ ರವಾನಿಸ್ತಾ ಇದ್ದಾರೆ. ಭಾರತ ತಂಡದ ಮಾಜಿ ನಾಯಕ ಕೂಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಯಾವ ರೀತಿ ಗೂಟ ರಕ್ಷಣೆಯನ್ನು ಚುರುಕಾಗಿ ತೋರ್ಪಡಿಸ್ತಾರೆ ಅದೇ ರೀತಿಯಲ್ಲಿ ಕುವೆಂಪು ವೈಚಾರಿಕದ ಪರವಾಗಿ ಶರಣ್ ಗೂಟದ ಹಿಂಬದಿಯಲ್ಲಿ ಚುರುಕಾದ ಗೂಟ ರಕ್ಷಣೆಯನ್ನು ಮಾಡಿದ್ರು. ಸ್ಟಂಪ್ ಔಟ್ ಮುಖ್ಯವಾಗಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗಳ ಎಂಟ್ರಿ ಆಗ್ತಾ ಇದೆ. ಜಯಂತ ನ್ಯೂ ಬ್ಯಾಟರ್ ಆಗಿ ತಂಡದ ಒಟ್ಟು ಮೊತ್ತ 42. 5 ವಿಕೆಟ್ ಆಘಾತದ ಬಳಿಕವಾಗಿ ಇನ್ನಿಂಗ್ಸ್ ಅಂತಿಮ 3 ಚೆಂಡು ಬಾಕಿ ಉಳಿತಾ ಇದೆ. ಮತ್ತೊಮ್ಮೆ ಮೆಂಡಿಸ್
ನಾಲ್ಕನೇ ಬಾರಿ ಎಸೆಂತ ಚೆಂಡು ಬಿರುಸಿನ ಸಿಕ್ಸರ್ ದಾಖಲಾತಿನ ಕಂಡುಕೊಳ್ತಾ ಇದೆ ಸ್ಕ್ವೇರ್ ಲೆಗ್ ನಡುವೆ. ಆರಂಭಿಕ ಚೆಂಡಿನಲ್ಲ ಜಯಂತ್ ಟೀಮ್ ಇಂಡಿಯಾ ಬಾಬು 11 ಪರವಾಗಿ ಬಿರುಸಿನ ಸಿಕ್ಸರ್ ಅನ್ನ ದಾಖಲಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 48, 5 ವಿಕೆಟ್ ನಷ್ಟಕ್ಕೆ. ಐದನೇ ಬಾರಿ ಮೆಂಡೇಸ್ ಎಸೆಂತ 5ನೇ ಚೆಂಡು ಬಹಳ ಶುದ್ಧ ರೀತಿಯ ಒಂದು ಹೊಡೆತ. ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ, 4 ಓಟದ ಪೂರೈಕೆ. ಸತತ 2 ಚೆಂಡಿನಲ್ಲಿ ಒಂದು ಸಿಕ್ಸರ್, ಒಂದು ಬೌಂಡ್ರಿಯನ್ನು ದಾಖಲಿಸಿ ಜಯಂತ್ ಓಟದ ಬರವನ್ನ ಕಾಣ್ತಾ ಇರತಕ್ಕಂಥ ಟೀಮ್ ಇಂಡಿಯಾ ಬಾಬು 11ಗೆ ಈಗ ಹೆಚ್ಚುವರಿ ಓಟವನ್ನು ದಾಖಲಿಸಿಕೊಟ್ರು. ತಂಡದ ಒಟ್ಟು ಮೊತ್ತ 52, ಅರ್ಧ ಶತಕವನ್ನು ದಾಖಲಿಸ್ತಾ ಇದೆ. ವೈಡ್ ಬಾಲ್ ಸೂಚನೆ, 1+1, 2 ಓಟದ ಹೆಚ್ಚುವರಿ ಸೇರ್ಪಡ. ತಂಡದ ಒಟ್ಟು ಮೊತ್ತ 54, 54. ಮತ್ತೊಮ್ಮೆ ಮೆಂಡೇಸ್ ಅಂತಿಮ ಚೆಂಡಿಗಾಗಿ. ಸುಧಾಗಿಸಂತ ಚೆಂಡು ರನ್ಔಟ್ ಮುಖ್ಯವಾಗಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಬಾಬಣ್ಣ ಮಾಲೀಕತ್ವದ ಟೀಮ್ ಇಂಡಿಯಾ ಬಾಬು 11 36 ಚೆಂಡುಗಳ ಮುಂದೆ 54 ಓಟವನ್ನು ದಾಖಲಿಸಿದೆ. 55ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಕುವೆಂಪು ವೈಚಾರಿಕತೆ ಚೇಸ್ ಮಾಡಬೇಕಾಗಿದೆ. 36 ಬಾಲ್ 55 ರನ್ಸ್ ರಿಕ್ವೈರ್ಡ್ ನೌ. ಅಲ್ಲಿ KV72 ಮತ್ತು ಟೀಮ್ ಎಂಆರ್ ತಂಡದ ಕ್ಯಾಪ್ಟನ್ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. KV72 ಮತ್ತು ಟೀಮ್ ಎಂಆರ್. ಅಲ್ಲಿ ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಆರಂಭಿಸಬೇಕು. ಟೀಮ್ ಇಂಡಿಯಾ ಬಾಬು 11 ಕ್ಷೇತ್ರ ರಕ್ಷಣೆಯಲ್ಲಿ ಸಿದ್ಧತೆಯಲ್ಲಿರಬೇಕು. ಅದೇ ರೀತಿ ಕುವೆಂಪು ವೈಚಾರಿಕತೆ ಆರಂಭಿಕ ಸರದಿ ಆಟಗಾರರು ಶೀಘ್ರಗತಿಯಲ್ಲಿ ರವಾನೆ ಆಗಬೇಕಂತ ಕೇಳಿಕೊಳ್ತಾ ಇದ್ದಾವ. 36ಕ್ಕೆ 55ರ ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ. ಕುವೆಂಪು ವೈಚಾರಿಕತೆ ಆಡಿರ್ತಕ್ಕಂಥ 2 ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸಿ 3ನೇ ಒಂದು ಜಯದ ನಿರೀಕ್ಷೆಯಲ್ಲಿ ಇದ್ರೆ, ಇತ್ತ ಟೀಮ್ ಇಂಡಿಯಾ ಬಾಬು 11 ಕೂಡ ಸತತ 2 ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸಿ ಆ ಒಂದು ತಂಡ ಕೂಡ 3ನೇ ಒಂದು ಜಯದ ನಿರೀಕ್ಷೆಯಲ್ಲಿದೆ.
ಸದ್ಯ ಈ ಒಂದು ಪಂದ್ಯಾಟದ ಯಾವ ರೀತಿ ಫಲಿತಾಂಶ ಹೊರ ಬೀಳಲಿಕ್ಕಿದೆ ನೋಡಬೇಕಾಗಿದೆ. GBI ಸೋಷಿಯಲ್ ಆರ್ಗನೈಸೇಷನ್ KR ಪುರ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ದಾಖಲೆ ಶ್ರೀಮಂತ ಕ್ರಿಕೆಟ್ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದೆ. ನಾಳೆ ದಿನ ಚಾಂಪಿಯನ್ಸ್ ಪಟ್ಟ ಅಲಂಕರಿಸುವ ತಂಡಕ್ಕೆ 3 ಲಕ್ಷ ನಗದಿನ ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನು ಕೊಡ ಮಾಡ್ತಾ ಇದ್ದಾರೆ. ರನ್ನರ್ಸ್ ಅಪ್ಗಾಗಿ 2 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ, ತೃತೀಯ ಬಹುಮಾನಕ್ಕಾಗಿ 1 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ, ವಿಶೇಷ ಬಹುಮಾನ ರೂಪದಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ಗಾಗಿ ಬೈಸಿಕಲ್ ಅನ್ನು ಕೊಡ ಮಾಡ್ತಾ ಇದ್ದಾರೆ. ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್, ಬೆಸ್ಟ್ ವಿಕೆಟ್ ಕೀಪರ್, ಈ ರೀತಿಯಾಗಿ ಸಾಕಷ್ಟು ಪ್ರಶಸ್ತಿಗಳನ್ನು ನೀಡಿ GBI ಸೋಷಿಯಲ್ ಆರ್ಗನೈಸೇಷನ್ ಗೌರವಿಸಲಿಕ್ಕಿದ್ದಾರೆ. ಆರಂಭಿಕ ಸರದಿಯ ಆಟಗಾರರು ಅಂಕಣವನ್ನು ಪ್ರವೇಶಿಸಿದ್ದಾರೆ. ಸ್ಟ್ರೈಕರ್ ಅಲ್ಲಿ ರಘು, ನಾನ್ ಸ್ಟ್ರೈಕರ್ ಅಲ್ಲಿ ಐಲು. ಪೇಟಿಎಂ ಮಂಜಾ ಆರಂಭಿಕ ಅವ್ರಿಗಾಗಿ. ಮಂಜು ಎಸೆದಂತ ಚೆಂಡು ಔಟರ್ ಎಡ್ಜ್ ಆಗ್ತಾ ಇದೆ. ಬಾಲಕೃಷ್ಣ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ. 2 ಓಟದ ಹೆಚ್ಚುವರಿ ಸೇರ್ಪಡೆ. ಎರಡನೇ ಬಾರಿ ಪೂರ್ಣಕವಾಗಿ ಬಿದ್ದಿರತಕ್ಕಂಥ ಚೆಂಡು ಡೀಪ್ ಪ್ರೇಕ್ಷಕರ ನಡುವೆ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಹೊನ್ನಲು ಬೆಳಕಿನ ಅಡಿಯಲ್ಲಿ ಟೀಮ್ ಇಂಡಿಯಾ ಬಾಬು 11 ಮತ್ತು ಕುವೆಂಪು ವೈಚಾರಿಕತೆ ಸೆಣಸಾಟವನ್ನು ನಡೆಸ್ತಾ ಇದೆ. 2 ಬಲಿಷ್ಠ ತಂಡಗಳ ನಡುವೆ ಪ್ರಬಲ ಹೋರಾಟ ಸಾಗಿ ಬರ್ತಾ ಇದೆ. KR ಪುರದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಮತ್ತೊಮ್ಮೆ ಪೇಟಿಎಂ ಮಂಜಾ. ಮಂಜಾಯಿಸಿದ 3ನೇ ಚೆಂಡು ಬಹಳಷ್ಟು ಮರಿದ ಒಂದು ಗೂಟ ರಕ್ಷಣೆ. ಪವನ್ ಮುಖ್ಯವಾಗಿ ರನ್ ಔಟ್, ಮುಖ್ಯವಾಗಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಐಲು ನಂಬಲ ಸಾಧ್ಯ ರೀತಿಯಲ್ಲಿ ಈಗ ವಿಕೆಟ್ ಅನ್ನು ಒಪ್ಪಿಸಿ ಪೇಲಿನ ಹಾದಿ ಹಿಡಿತಾ ಇದ್ದಾರೆ. ಸುಂದರತೆಯ ಒಂದು ಗೂಟ ರಕ್ಷಣೆ ಪವನ್ ಮುಖ್ಯವಾಗಿ. ಆರಂಭಿಕ ಹುದ್ದರಿ ದುರಾದೃಷ್ಟಕರ ರೀತಿಯಲ್ಲಿ ಅಂತ್ಯವನ್ನು ಕಂಡುಕೊಳ್ತಾ ಇದೆ. ಐಲು ಬ್ಯಾಕ್ ಟು ದ ಪೆವಿಲಿಯನ್. ತಂಡದ ಒಟ್ಟು ಮೊತ್ತ 3ಕ್ಕೆ 1 ಪ್ರಮುಖ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗನ ಎಂಟ್ರಿಯನ್ನ ಕಂಡುಕೊಳ್ತಾ ಇದ್ದವ ಶಿವು ನ್ಯೂ ಬ್ಯಾಟರ್ ಆಗಿ. ರಘು ನಾನ್ ಸ್ಟ್ರೈಕರ್ ಅಲ್ಲಿ. ಸುಂದರತೆ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಐದನೇ ಬಾರಿ ಮಂಜಾಸಂತ ಚೆಂಡು ಲಾಂಗ್ ಆಫ್ ನಡುವ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. 2ನೇ ಹುದ್ದರಿ ನೆಲಕ್ಕೆ ಉಳುತ್ತಾ ಇದೆ. ಕುವೆಂಪು ವೈಚಾರಿಕತೆಯ 2ನೇ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 55ರ ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡ್ತಾ ಇರ್ತಕ್ಕಂಥ ಕುವೆಂಪು ವೈಚಾರಿಕತೆ ಈಗಾಗಲೇ 2 ಪ್ರಮುಖ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ಪೇಟಿಎಂ ಮಂಜಾಗೆ ಆರಂಭಿಕ ಯಶಸ್ಸು ಕೂಡ ಲಭಿಸ್ತಾ ಇದೆ. ವೆಂಕಟೇಶ್ ಗೆ ಸಂತ ಚೆಂಡು ಔಟರ್ ಎಡ್ಜ್ ಆಗ್ತಾ ಇದೆ. ಪೇಟಿಎಂ ಮಂಜಾಗೆ ಮತ್ತೊಂದು ಯಶಸ್ಸು ಲಭಿಸ್ತಾ ಇದೆ. ಹ್ಯಾಟ್ರಿಕ್ ನ ಅವಕಾಶ ಇದೆ. ಪೇಟಿಎಂ ಮಂಜಾ ಬಹುಶಃ ಓವರ್ ಕೂಡ ಸಮಾಪ್ತಿನ ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ ಆರಂಭಿಕ ಓವರ್ ಮುಕ್ತಾಯದ ಬಳಿಕ 3ಕ್ಕೆ 3 ಪ್ರಮುಖ ವಿಕೆಟ್ ಆಘಾತವನ್ನು ಕಂಡುಕೊಂಡಿದೆ ಕುವೆಂಪು ವೈಚಾರಿಕತೆ. ಹೊಸ ದಾಂಡಿಗ ಕಾಂತರಾಜುನ ಎಂಟ್ರಿ ಆಗ್ತಾ ಇದೆ.
ರಘು ಸ್ಟ್ರೈಕರ್ ಅಲ್ಲಿ. ಯಶಸ್ ಅಂತ ಚೆಂಡು ಕೇವಲ 20 ಓಟಗಳಿಗೆ ಅಷ್ಟು ಅವಕಾಶ ಮಾಡಿಕೊಟ್ರು. ಕಳೆದ ವಾರ ಸಾಕರ್ ನಗರದಲ್ಲಿ ಜರುಗಿದಂತಹ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಯಶ್ ಬಹಳ ಉತ್ತಮ ರೀತಿಯ ಒಂದು ಯಶಸ್ಕಾರಿಕೆಯನ್ನ ತೋರ್ಪಡಿಸಿದ್ರು. ಸುಂದರತೆ ಚೆಂಡು ತಟ್ಟಿ ಮುಟ್ಟಿ 20 ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 5, 3 ವಿಕೆಟ್ ಆಘಾತದ ಬಳಿಕವಾಗಿ ಮೂರನೇ ಬಾರಿ ಎಷ್ಟು ರಘು. ಬಹಳ ಉತ್ತಮ ರೀತಿಯ ಹೊಡೆತ ಸ್ಕ್ವೇರ್ ಲೆಗ್ ನಡುವೆ 20 ಓಟಗಳಿಗೆ ಅಷ್ಟು ಅವಕಾಶ ಮಾಡಿಕೊಟ್ರು. ಒಂದೋಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 6ಕ್ಕೆ ತಲುಪ್ತಾ ಇದೆ. ಸುಂದರತೆ ಹೊಡೆತ ಡಿ ಪ್ರೇಕ್ಷಕರ ನಡುವೆ 20 ಓಟದ ಪೂರೈಕೆ ಆಗ್ತಾ ಇದೆ. ಯಶಸ್ ಅಂತ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಪವನ್ ಸುರಕ್ಷಿತ ಕ್ಯಾಚ್ ಅನ್ನ ಪಡ್ಕೊಂಡ್ರು. 4ನೇ ಹುದ್ದರಿ ನೆಲಕ್ಕೆ ಉಳ್ತಾ ಇದೆ. ಕುವೆಂಪು ವೈಚಾರಿಕತೆಯ 4ನೇ ಕೊಂಡಿ ಕಳಚಿ ಬೀಳ್ತಾ ಇದೆ. ಯಶ್ಗೆ ಈಗಾಗಲೇ ಆರಂಭಿಕ ಯಶಸ್ಸು ಲಭಿಸ್ತಾ ಇದೆ. 7 ಓಟಗಳಿಗೆ 4 ಪ್ರಮುಖ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗನ ಎಂಟ್ರಿಯನ್ನ ಕಂಡುಕೊಳ್ತಾ ಇದ್ದಾವೆ ನ್ಯೂ ಬ್ಯಾಟರ್ ಮಹೇಶ. ಮತ್ತೊಮ್ಮೆ ಯಶ್ ಕೊನೆಯ ಬಾರಿ ಮಹೇಶ್ಗೆ ಸಂತ ಅಂತಿಮ ಚೆಂಡು ರಕ್ಷಣಾತ್ಮಕ ಆಟ. ಲಾಂಗ್ ಆಫ್ ನಡುವೆ 20 ಓಟದ ಪೂರೈಕೆ ಆಗ್ತಾ ಇದೆ. 2 ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 8, 4 ವಿಕೆಟ್ ಆಘಾತದ ಬಳಿಕವಾಗಿ ಕುವೆಂಪು ವೈಚಾರಿಕತೆ. ಈ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರ ಹಂಬಲ ಬೆಂಬಲವನ್ನು ಸೂಚಿಸ್ತಾ ಇರ್ತಕ್ಕಂಥ ದಾನಿಗಳು ವಿನಾಯಕ ಜ್ಯುವೆಲರಿ ಮತ್ತು ಸಿಲ್ಕ್ ಸ್ಯಾರಿ ಮಾಲೀಕರು, ಶ್ರೀವಾರಿ ಡೆವಲಪರ್ಸ್ ಅಂಡ್ ಮಾರ್ಕೆಟಿಂಗ್, ಮಾನ್ಸೂನ್ ಪಬ್ಲಿಕ್ ಸ್ಕೂಲ್, ಹಾರ್ಟ್ ಆಫ್ ಸ್ಪೀಕಿಂಗ್ ಪಬ್ಲಿಕ್ ಸ್ಪೀಕಿಂಗ್ ಅಕಾಡೆಮಿ, ಅಭ್ಯುತ್ ಗ್ರೂಪ್ನ ಮಾಲೀಕರು ಶ್ವೇತಾ ಭರತ್, ಇವೆಲ್ಲರಿಗೂ ಕೂಡ GBA ಈ ಸೋಷಿಯಲ್ ಆರ್ಗನೈಸೇಷನ್ನ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ಇದೇ ರೀತಿ ಪ್ರೀತಿ ಪ್ರೋತ್ಸಾಹ ಹಂಬಲ ಬೆಂಬಲ ಸದಾಕಾಲ GBA ಈ ಸೋಷಿಯಲ್ ಆರ್ಗನೈಸೇಷನ್ ಮೇಲೆ ಇರಲಿ ಅಂತ ಆಶಿಸ್ತಾ ಇದ್ದಾವೆ. ತಟ್ಟಿ ಮುಟ್ಟಿ 1 ಓಟದ ಪೂರೈಕೆ ಆಗ್ತಾ ಇದೆ. ಕಟ್ ಮಾಡುವ ಪ್ರಯತ್ನ. 20 ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 10, 4 ವಿಕೆಟ್ ಆಘಾತದ ಬಳಿಕವಾಗಿ ಮೂರನೇ ಬಾರಿ ಸ್ಟೆಪ್ ಔಟ್ ಮಾಡಿಕೊಂಡು ಬೇಯಿಸುವ ಪ್ರಯತ್ನ. ಡಾಟ್ ಬಾಲ್ನ ಸೇರ್ಪಡೆ. GBA ಈ ಸೋಷಿಯಲ್ ಆರ್ಗನೈಸೇಷನ್ಗೆ ಸಹಕಾರ ಹಂಬಲ ಬೆಂಬಲವನ್ನು ಸೂಚಿಸ್ತಾ ಇರ್ತಕ್ಕಂಥವ್ರು ಕುವೆಂಪು ವೈಚಾರಿಕತೆಯ ಮಾಲೀಕರು ಶ್ವೇತಾ ಚಂದನ್ ವೈಚಾರಿಕತೆಯ GBA ಈ ಸೋಷಿಯಲ್ ಆರ್ಗನೈಸೇಷನ್ ಜೊತೆ ಎಂದಿಗೂ ಇದ್ದೀನಿ ಅಂತಕ್ಕಂಥ ವಾಗ್ದಾನವನ್ನು ಸೂಚಿಸ್ತಾ ಇದ್ದಾರೆ. ಕುವೆಂಪು ವೈಚಾರಿಕತೆಯ ಮಾಲೀಕರು ಶ್ವೇತಾ ಚಂದನ್ ವೈಚಾರಿಕತೆಗೆ ಅನಂತ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ಬೇಯಿಸುವ ಪ್ರಯತ್ನದಲ್ಲಿ ದಾಂಡು ಚೆಂಡಿನ ಸಂಪರ್ಕ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 11.
ಬಹಳ ಸುತ್ತಮ ರೀತಿಯ ಹೊಡೆತ, ಎಕ್ಸ್ಟ್ರಾ ಕವರ್ನರ್ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಪಟ್ಟಾಭಿ ಕ್ಷೇತ್ರ ರಕ್ಷಣೆನ ತೋರ್ಪಡಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 3 ಓವರ್ ಮುಕ್ತಾಯದ ಬಳಿಕ 11 ಓಟಗಳು, 4 ವಿಕೆಟ್ ನಷ್ಟಕ್ಕೆ. ಅಂತಿಮ 18ಕ್ಕೆ 44 ಓಟಗಳು ಬರಬೇಕಾಗಿದೆ. 18ಕ್ಕೆ 44. ಈ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರವನ್ನು ನೀಡುತ್ತಾ ಇರತಕ್ಕಂಥ ದಾನಿಗಳು ಶ್ರೀ ವಿನಾಯಕ ಜ್ಯುವೆಲರಿ ಮತ್ತು ಸಿಲ್ಕ್ ಸಾರಿ ಮಾಲೀಕರು, ಶ್ರೀ ವಾರಿ ಡೆವಲಪರ್ಸ್ ಅಂಡ್ ಮಾರ್ಕೆಟಿಂಗ್, ಮಾನ್ಸೂನ್ ಪಬ್ಲಿಕ್ ಸ್ಕೂಲ್, ಅದೇ ರೀತಿ ಹಾರ್ಟ್ ಆಫ್ ಸ್ಪೀಕಿಂಗ್ ಪಬ್ಲಿಕ್ ಸ್ಪೀಕಿಂಗ್ ಅಕಾಡೆಮಿ, ಅಭ್ಯುತ್ ಗ್ರೂಪ್ನ ಮಾಲೀಕರು ಶ್ವೇತಾ ಭರತ್, ಇವರೆಲ್ಲರಿಗೂ ಕೂಡ GBI ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಡಾಟ್ ಬಾಲ್ನ ಸೇರ್ಪಡ ಮೂರನೇ ಬಾರಿ ಮತ್ತೊಮ್ಮೆ ಪೇಟಿಎಂ ಮಂಜ. ಬಹಳ ಸುತ್ತಮ ರೀತಿಯ ಎಸೆತ, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಮಿಡ್ ಆಫ್ ನಡುವೆ ಕೇವಲ 1 ಓಟಗಳಿಗಷ್ಟು ಅವಕಾಶವನ್ನು ಪೇಟಿಎಂ ಮಂಜ ಮಾಡಿಕೊಟ್ರು. ಕಳೆದ ಓವರ್ನಲ್ಲಿ ಅಂತಿಮ 2 ಚೆಂಡಿನಲ್ಲಿ ಸತತವಾಗಿ 2 ವಿಕೆಟ್ ಅನ್ನ ಪೇಟಿಎಂ ಮಂಜ ಪಡ್ಕೊಂಡಿದ್ರು ಟೀಮ್ ಇಂಡಿಯಾ ಬಾಬು 11 ಪರವಾಗಿ. 4ನೇ ಬಾರಿ ಎಸೆಂತ ಚೆಂಡು, ಡಾಟ್ ಬಾಲ್ನ ಸೇರ್ಪಡೆ. 14ಕ್ಕೆ 42 ಓಟಗಳು ಬರಬೇಕಾಗಿದೆ. ಕುವೆಂಪು ವೈಚಾರಿಕತೆ ಪಂದ್ಯಾಟವನ್ನು ಜಯಿಸುವ ನಿಟ್ಟಿನಲ್ಲಿ 5ನೇ ಬಾರಿ ಮಂಜು ಎಸೆಂತ 5ನೇ ಚೆಂಡು, ಸ್ಟೆಪ್ ಔಟ್ ಮಾಡಿಕೊಂಡು ಬೇಯಿಸುವ ಪ್ರಯತ್ನ, ಡಾಟ್ ಬಾಲ್ನ ಸೇರ್ಪಡೆ. 13ಕ್ಕೆ 42 ಓಟಗಳು ಬರಬೇಕಾಗಿದೆ. ಇಲ್ಲಿ ಪಂದ್ಯಾಟವನ್ನ ಚಂದನ್ ಮಾಲೀಕತ್ವದ ಕುವೆಂಪು ವೈಚಾರಿಕತೆ ಜಯಿಸಬೇಕಾದ್ರೆ ಬಿರುಸಿನ ಬೌಂಡ್ರಿ ಸಿಕ್ಸರ್ಗಳು ಬಂದ್ರೆ ಮಾತ್ರ ಇಲ್ಲಿ ಚಂದನ್ ವೈಚಾರಿಕತೆ ಮಾಲೀಕತ್ವದ ಕುವೆಂಪು ವೈಚಾರಿಕತೆ ಪಂದ್ಯಾಟವನ್ನು ಜಯಿಸಲಿಕ್ಕೆ ಸಾಧ್ಯ ಇರ್ತದೆ. ಮತ್ತೊಮ್ಮೆ ಮಂಜು ಎಸೆಂತ ಅಂತಿಮ ಚೆಂಡು, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮಿಡ್ ಆಫ್ ನಡುವೆ ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. 1 ಓಟದ ಪೂರೈಕೆಯೊಂದಿಗೆ ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 4 ಓವರ್ ಮುಕ್ತಾಯದ ಬಳಿಕ 14 ಓಟಗಳಿಗೆ 4 ಪ್ರಮುಖ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ಕುವೆಂಪು ವೈಚಾರಿಕತೆ. ಅಂತಿಮ 12ಕ್ಕೆ 41 ಓಟ ಬರಬೇಕಾಗಿದೆ. ಹನ್ನೆರಡಕ್ಕೆ 41 ಓಟಗಳು ಬರಬೇಕಾಗಿದೆ. ಹೋದರೆ ಆರಿಸಿಕೊಂಡು ಬೇಯಿಸುವ ಪ್ರಯತ್ನ, ಡಾಟ್ ಬಾಲ್ನ ಸೇರ್ಪಡೆ. 11ಕ್ಕೆ 41. ಮತ್ತೊಮ್ಮೆ ಅಶೋಕ್ 2ನೇ ಬಾರಿ. ಅಶೋಕ್ ಎಸೆಂದ 2ನೇ ಚೆಂಡು, ಔಟ್ ಎರಡು ಜಾಗ್ತಾ ಇದೆ. ಕ್ಲೀನ್ ಬಾಡಿ ಬಾರಿ. ಮಹೇಶ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗ ಮೆಂಡಿಸ್ ಎಂಟ್ರಿ ಆಗ್ತಾ ಇದ್ದಾರೆ. 10ಕ್ಕೆ 41 ಓಟವನ್ನು ದಾಖಲಿಸಬೇಕಾಗಿದೆ ಕುವೆಂಪು ವೈಚಾರಿಕತೆ. ಸಾಕಷ್ಟು ಅನುಭವಿ ಆಟಗಾರರಿಂದ ಕೂಡಿರ್ತಕ್ಕಂಥ ಟೀಮ್ ಇಂಡಿಯಾ ಬಾಬು 11 55ರ ಟಾರ್ಗೆಟ್ ಸಂಖ್ಯೆಯನ್ನು ನೀಡಿದ ಕುವೆಂಪು ವೈಚಾರಿಕತೆಗೆ ವೈಡ್ ಬಾಲ್ ಸೂಚನೆ. 1 ಓಟದ ಹೆಚ್ಚುವರಿ ಸೇರ್ಪಡೆ. ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಬೌಂಡ್ರಿ ಸಿಕ್ಸರ್ಗಳು ಬರಲೇಬೇಕಾಗಿದೆ ಕುವೆಂಪು ವೈಚಾರಿಕತೆಗೆ. ಮೆಂಡಿಸ್ ರವರ ಗಮನಕ್ಕೆ ತಾವು ದಾಖಲಿಸುವ ಪ್ರತಿ ಒಂದು ಸಿಕ್ಸರ್ಗೆ 81 ಸ್ಪೋರ್ಟ್ಸ್ ಮುಖ್ಯವಾಗಿ 1,000 ನಗದಿನ ಘೋಷಣೆ ಆಗ್ತಾ ಇದೆ. ಮೆಂಡಿಸ್ ದಾಖಲಿಸುವ ಪ್ರತಿ ಸಿಕ್ಸರ್ಗೆ 81 ಸ್ಪೋರ್ಟ್ಸ್ ಮುಖ್ಯವಾಗಿ 1,000 ನಗದಿನ ಘೋಷಣೆ ಆಗ್ತಾ ಇದೆ. ಮತ್ತೊಮ್ಮೆ ಅಶೋಕ್ ಹೋದರೆ ಆರಿಸಿಕೊಂಡು ಬೇಯಿಸುವ ಪ್ರಯತ್ನ, ದಾಂಡು ಚೆಂಡಿನ ಸಂಪರ್ಕ ಲಭಿಸ್ತಾ ಇಲ್ಲ. ಲೆಗ್ ಬೈ ಮುಖ್ಯವಾಗಿ 1 ಓಟದ ಹೆಚ್ಚುವರಿ ಸೇರ್ಪಡೆ.
ತಂಡದ ಒಟ್ಟು ಮೊತ್ತ ಕೇವಲ 16 ಓಟಗಳು. ಅಂತಿಮ 8ಕ್ಕೆ 39 ಓಟಗಳು ಬರಬೇಕಾಗಿದೆ. 5ನೇ ಬಾರಿ ಎಸೆದ ಚೆಂಡು ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಲಾಂಗ್ ಆಫ್ ನಡುವೆ 20 ಓಟಗಳಿಗಷ್ಟು ಅವಕಾಶವನ್ನು ಅಶೋಕ್ ಮಾಡಿಕೊಡ್ತಾ ಇದ್ದಾರೆ. 7ಕ್ಕೆ 38 ಕೊನೆಯ ಬಾರಿ. ಮೆಂಡೇಸ್ಗೆ ಎಸೆದಂತ ಅಂತಿಮ ಚೆಂಡು ರಿವರ್ಸ್ ಸ್ವೀಪ್ ದಾಖಲಿಸುವ ವಿಫಲ ಯತ್ನ. ಲೆಗ್ ಬೈ ಮುಖ್ಯವಾಗಿ 1 ಓಟಗಳಿಗಷ್ಟೇ ಅಶೋಕ್ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಗೆಲುವಿನ ಹೊಸ್ತಿಲತ್ತ ಬಾಬಣ್ಣ ಮಾಲೀಕತ್ವದ ಟೀಮ್ ಇಂಡಿಯಾ ಬಾಬು 11 ಇಲ್ಲಿ ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಸತತ 6 ಸಿಕ್ಸರ್ ದಾಖಲಿಸಿದ್ರೆ ಪಂದ್ಯಾಟ ಟೈ ಆಗ್ಲಿಕ್ಕಿದೆ. ಕುವೆಂಪು ವೈಚಾರಿಕತೆ 6ಕ್ಕೆ 37 ಅಂತಿಮ ಅವ್ರಿಗಾಗಿ ಹರಿಕಿರಣನ ಪರಿಚಯಿಸ್ತಾ ಇದೆ ಟೀಮ್ ಇಂಡಿಯಾ ಬಾಬು 11. ಮೆಂಡೇಸ್ಗೆ ಎಸೆದಂತ ಚೆಂಡು ಪವನ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ನೋ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. 1+1 2 ಓಟದ ಹೆಚ್ಚುವರಿ ಸೇರ್ಪಡೆ ಫ್ರೀ ಹಿಟ್ನ ಅವಕಾಶ ಇದೆ. ಸತತ 6 ಸಿಕ್ಸರ್ಗಳನ್ನು ದಾಖಲಿಸಿದ್ರೆ ನಿಸ್ಸಂಶಯವಾಗಿ ಪಂದ್ಯಾಟವನ್ನು ಜಯಿಸಲಿಕ್ಕಿದ್ದಾರೆ. ಬೇಯಿಸುವ ಪ್ರಯತ್ನ, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಕೇವಲ ಲಾಂಗ್ ನಡುವೆ 20 ಓಟಗಳಿಗಷ್ಟು ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಹರಿಕಿರಣ್. 5ಕ್ಕೆ 34 ಬಾಲಕೃಷ್ಣ ಗೂಟ ರಕ್ಷಣೆಯಲ್ಲಿ. ಹರಿಕಿರಣ್ ಎಸೆದಂತ 2ನೇ ಚೆಂಡು ಫೈನ್ ಲೆಗ್ ನಡುವೆ ಪವನ್ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ. 20 ಓಟದ ಪೂರೈಕೆ. ತಂಡದ ಒಟ್ಟು ಮೊತ್ತ 22 ಓಟಗಳು. 4ಕ್ಕೆ 33 4 ಎಸೆದ 33 ಓಟಗಳು ಬರಬೇಕಾಗಿದೆ. ವಿಜಯದ ಹೊಸ್ತಿಲತ್ತ ಟೀಮ್ ಇಂಡಿಯಾ ಬಾಬು 11 ಸೋಲಿನ ಅಂಚಿನತ್ತ ಕುವೆಂಪು ವೈಚಾರಿಕತೆ. 3ನೇ ಬಾರಿ ಸ್ಟೆಪ್ ಮಾಡಿಕೊಂಡು ಬೇಯಿಸುವ ಪ್ರಯತ್ನ, ಕ್ಯಾಚ್ ಆಗುವ ಸಾಧ್ಯತೆ. ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. 6ನೇ ವಿಕೆಟ್ ನೆಲಕ್ಕೆ ಉಳಿತಾ ಇದೆ. ಸಮಯ ಸರಿಯಾಗಿ 7:30 ಗಂಟೆಗೆ ಸಮಸ್ತ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ರಾತ್ರಿಯ ಊಟದ ವ್ಯವಸ್ಥೆ ಇರ್ತದೆ. ದಯವಿಟ್ಟು ಎಲ್ಲರೂ ಕೂಡ ಊಟವನ್ನು ಪಡ್ಕೊಳ್ಬೇಕು. ಡಾಟ್ ಬಾಲ್ನ ಸೇರ್ಪಡೆ. ಅದೇ ರೀತಿ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಾಕಾರ ಹಂಬಲ ಬೆಂಬಲವನ್ನು ಸೂಚಿಸ್ತಾ ಇರ್ತಕ್ಕಂಥ ಕಲ್ಕೆರೆ ಕಿಂಗ್ಸ್ ನ ಮಾಲೀಕರು ಶ್ರೀಯುತ ಕಲ್ಕೆರೆ ಶ್ರೀನಿವಾಸ್ ರವರು, ಅದೇ ರೀತಿ ಬಂಡೆ ರಾಜಣ್ಣವರು, ಟೀಮ್ BSR ತಂಡದ ಮಾಲೀಕರು, ಅವರೆಲ್ಲರಿಗೂ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಜೊತೆಯಲ್ಲಿ ಬ್ರಹ್ಮಾನಂದ ರೆಡ್ಡಿ ಇವರೆಲ್ಲರೂ ಕೂಡ ಈ ಒಂದು ದಾಖಲೆಯ ಶ್ರೀಮಂತ ಕ್ರಿಕೆಟ್ ಪಂದ್ಯ ಕೂಡ ನಡೆಯಲಿಕ್ಕೆ ಸಹಕಾರವನ್ನು ನೀಡುತ್ತಾ ಇದ್ದಾರೆ. ಬ್ರಹ್ಮಾನಂದ ರೆಡ್ಡಿರವರು ಅತ್ಯುತ್ತಮವಾದಂತಹ ವಾಲಿಬಾಲ್ ಕ್ರೀಡಾಪಟು. ಈ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಈ ಎಲ್ರಿಗೂ ಕೂಡ ನಮ್ಮ GBA ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಅಭ್ಯುತ್ ಗ್ರೂಪ್ ನ ಮಾಲೀಕರು ಶ್ರೀಯುತ ಭರತ್ ರವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಈಗಾಗಲೇ ಅಭ್ಯುತ್ ಗ್ರೂಪ್ ನ ಮಾಲೀಕರು ಶ್ರೀಯುತ ಭರತ್ ರವರು ಆಗಮಿಸಿದ್ದಾರೆ. ತಮ್ಮ ಅಮೃತ ಹಸ್ತ ಮುಖ್ಯವಾಗಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ತಾನೇ ಮುಕ್ತಾಯಗೊಂಡಿರ್ತಕ್ಕಂಥ ಪಂದ್ಯಾಕೂಟದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಟೀಮ್ ಇಂಡಿಯಾ ಬಾಬು 11 ಆಧಾರ ಸಮ ನಮ್ಮುಗೆ ಆಟಗಾರ ಬಾಲುಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಲಭಿಸ್ತಾ ಇದೆ. ಅಭ್ಯುತ್ ಗ್ರೂಪ್ ನ ಮಾಲೀಕರು ಶ್ರೀಯುತ ಭರತ್ ರವರು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಬ್ಯಾಟ್ನ ರೂಪದಲ್ಲಿ ನೀಡಬೇಕು. ಶ್ರೀಯುತ ಭರತ್ ರವರು ಈಗಾಗಲೇ ಸತತವಾಗಿ ಪ್ರತಿಯೊಂದು ಪಂದ್ಯಾಕೂಟದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗಾಗಿ ಬ್ಯಾಟ್ ಅನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಅಭ್ಯುತ್ ಗ್ರೂಪ್ ನ ಮಾಲೀಕರು ಶ್ರೀಯುತ ಭರತ್ ರವರು. ಪ್ರಸ್ತುತ ಅವರೇ ಖುದ್ದಾಗಿ ತಮ್ಮ ಅಮೃತ ಹಸ್ತ ಮುಖ್ಯವಾಗಿ
ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಭರತ್ ರವರು ನೀಡ್ತಾ ಇದ್ದಾರೆ ಟೀಮ್ ಇಂಡಿಯಾ ಬಾಬು ಇಲವನ್ನ ಬಾಲಕೃಷ್ಣ ರವರಿಗೆ. ಇತ್ತ ಪಂದ್ಯಾಟ ಮುಕ್ತವನ್ನ ಕಂಡುಕೊಳ್ತಾ ಇದ್ರೆ ಆತ ವೀಕ್ಷಕರಲ್ಲಿ ಬದಲಾವಣೆ ಮಾಡ್ತಾ ದಿನದ ಮುಂದಿನ ವಿದ್ಯಮಾನಕ್ಕಾಗಿ ಉಮೇಶ್ ಮೆಂಡಾನ್ ರವನ್ನ ಬರಮಾಡಿಕೊಳ್ತಾ ಇದ್ದೇನೆ.